ಅವ್ರ ವಿಶೇಷ ಏನಂದರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಟಾಕಿಂಗ್ ಟು ದಿ ಪವರ್ ಅಂತೇಳಿ. ಪವರ್ ಇದ್ದವರಿಗೆ ನೇರವಾಗಿ ಮಾತಾಡ್ತಾರೆ, ವೈಜ್ಞಾನಿಕ ಆಧಾರ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂಥ ವಿಜ್ಞಾನಿಗಳ ಸಂಖ್ಯೆ ತುಂಬ ಕಮ್ಮಿ ಇದೆ ನಮ್ಮಲ್ಲಿ. ಅಂಥ ಅಪರೂಪದ ವ್ಯಕ್ತಿ ಈಗ ಮಾಧವ್ ಗಾಡ್ಗಿಳರ ಬಗ್ಗೆ ತಮ್ಮ ನೆನಪುಗಳನ್ನು ಹಂಚಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾಗೇಶ್ ಹೆಗಡೆ ಅವರು 3 ದಿವಸದ ಹಿಂದೆ ನನಗೆ ಫೋನ್ ಮಾಡಿದರು. ನಾನು ಆಗ ಕೇರಳದಲ್ಲಿ ಓಡಾಡ್ತಾ ಇದ್ದೆ, ಸ್ವದೇಶಿ ಕಾಂಗ್ರೆಸ್ ಹೋಗಿದ್ದೆ. ಅದು ನಮ್ಮ ಮಾಧವ್ ಅವರು ಹೋಗಿದ್ದ ಮಾರನೇ ದಿವಸ ನನ್ನ ಸೆಷನ್ ಇತ್ತು. ಅದು ಅವರು ಸ್ಪೆಷಲ್ ಸೆಷನ್ ಮಾಡಿಬಿಟ್ಟು ನೀವು ಒಂದು ಕೋಆರ್ಡಿನೇಟ್ ಮಾಡಿ ಇದು. ನಾನು ಅದೆಲ್ಲ ಅದ್ರ ಮೇಲೆ ನಾನು ಒಂದೇ ವಿಷಯ ಹೇಳಿದೆ, ಮಾಧವ್ ಅವರು ವೆಸ್ಟರ್ನ್ ಘಾಟ್ಗೋಸ್ಕರ ಒಂದು ವರದಿ ಕೊಟ್ಟರು. ವರದಿನ ಯಾರು ಒಪ್ಪಲಿಲ್ಲ. ವರದಿ ಜನರಿಗೆ ಬೇಕಾಗಿತ್ತು. ಯಾಕೆ ಜನರಿಗೆ ಬೇಕಾಗಿತ್ತು ಅಂದರೆ, ವರದಿ ಕಾರ್ಯಗತ ಆದರೆ ಜನರಿಗೆ ಬೇಕಾಗಿರೋ ನೀರು, ಆಹಾರ ಸಿಗ್ತಾ ಇತ್ತು. ಅದಕ್ಕೆ ಜನಪರವಾಗಿತ್ತು ವರದಿ. ಬಟ್ ಯಾರಿಗೆ ಅದು ಇದಾಗಲಿಲ್ಲ ಅಂತ ಆಗ ಒಂದು ಲೇಖ ನಾನು ಮಾಡಿದೆ. ಕೇರಳದಲ್ಲಿ ಈ ಪಾದ್ರಿಗಳು ಮಾಕ್ ಫ್ಯೂನರಲ್ ಪ್ರೊಸಿಷನ್ ತೊಗೊಂಡು ಹೋಗ್ತಾರೆ, ವರದಿ ಎಗೇನೆಸ್ಟ್ ಮಾಧವ್ ಇದ್ರ ಬಗ್ಗೆ. ನಾನು ಅದು ಉಲ್ಲೇಖ ಮಾಡಿ ಆ ವರದಿಗೆ ಎಗೇನೆಸ್ಟ್ ಇದ್ದಿದ್ದು ಮಾಫಿಯಾಸ್ ಅಂತ ಹೇಳಿದೆ. ಈ ಕಲ್ಲು ಗಣಿಗಾರಿಕೆ ಇದ್ರ ಬಗ್ಗೆ ಎಲ್ಲ ಆ ವರದಿ ಪ್ರಿಪೇರ್ ಮಾಡುವಾಗ ಬಹಳಷ್ಟು ಚಿಂತನೆ ಮಾಡ್ತಾರೆ. ಅವಾಗ ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡೋರು. ನಾನು ಆಗ್ತಾನೆ ಧಾರಣ ಸಾಮರ್ಥ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡಿ ನನ್ನ ವರದಿ ರೆಡಿಯಾಗಿತ್ತು. ಅವರು ಬಂದು ನನಗೆ ಕೇಳಿದ್ರು, ನಿಮ್ಮ ವರದಿಯ ಇದ್ರದ್ದು ಏನಾದರೂ ನಾನು ವೆಸ್ಟರ್ನ್ ಘಾಟ್ ಇದರಲ್ಲಿ ಹಾಕ್ಬೋದಾ ಅಂತ. ನಾನು ಹೇಳ್ತೀನಿ, ನನಗೆ ಒಂದು 15 ನಿಮಿಷ ಪ್ರೆಸೆಂಟೇಷನ್ ಟೈಮ್ ಕೊಡಿ, ನಾನು ಪ್ರೆಸೆಂಟ್ ಮಾಡ್ತೇನೆ. ನಾನು ಆಗ್ತಾನೆ ಪರಿಸರ ಸೂಕ್ಷ್ಮ ಪ್ರದೇಶ ಏನು ಹೇಗೆ ಇದು ಮಾಡಬೇಕು ಅಂತ ಅವರೊಂದು ಲೇಖನ ಬರೆದಿದ್ದು. ಅದ್ರ ಮೂಲಕ ಹಳ್ಳಿಯ ಇದರಲ್ಲಿ ವಿಲೇಜ್ ಲೆವೆಲಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ಅಂಥೇಳಿ ನಾವು ಅಭ್ಯಾಸ ಮಾಡಿದ್ವಿ. ಪರಿಸರ ಸೂಕ್ಷ್ಮತೆ 1, 2, 3, 4 ನಾವು ಉತ್ತರ ಕನ್ನಡ ಜಿಲ್ಲೆಗೆ ಮಾಡಿದ್ವಿ. ಅದು ನಾನು ಪ್ರೆಸೆಂಟೇಷನ್ ಮಾಡಿದೆ. ನನ್ನನ್ನು ಲೋಕಲ್ ಎಕ್ಸ್ಪರ್ಟ್ ಆಗಿ ಆ ವೆಸ್ಟರ್ನ್ ಘಾಟ್ ಎಕ್ಸ್ಪರ್ಟ್ ಪ್ಯಾನಲಲ್ಲಿ ಅವ್ರು ಇಟ್ಕೊಂಡು ಈ ರೀತಿ ಡಿಸ್ಕಸ್ ಮಾಡೋರು. ಯಾವಾಗಲಾದ್ರೂ ಏನಾದ್ರು ಬೇಕಿದ್ರು ನಾನು ಕೇಳಿದೆ. ಆಮೇಲೆ ಹೇಳಿದ್ರು, ನಾವು ಇದನ್ನು ಇಡೀ ಪಶ್ಚಿಮ ಘಟ್ಟಕ್ಕೆ ಮಾಡಬೇಕಲ್ಲ, ಏನು ಮಾಡೋದು? ನಾನು ಹೇಳಿದೆ, ಹಳ್ಳಿ ಲೆವೆಲ್ ಮಾಡೋದು ಕಷ್ಟ, ಬಟ್ ತಾಲೂಕು ಲೆವೆಲಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಪ್ರಸಾದ್ ಅವರು ಇದ್ದಾರೆ, GAS ಬಗ್ಗೆ ಅವ್ರು ಇದು ಮಾಡ್ತಾರೆ, ನಾನು ಅವರು ಸರಿ ಮಾಡಿಕೊಡ್ತೀವಿ. ಅದನ್ನು ಮಾಡಿಕೊಟ್ವಿ. ನಮ್ಗೆ ಭಾಳ ಖುಷಿನೂ ಆಯಿತು. ಅದನ್ನು ಮಾಡಿದಾಗ ಏನೋ ಒಂದು ಅಚೀವ್ಮೆಂಟ್ ಇದ್ರ ಬಗ್ಗೆ ನಮಗೆ ಇತ್ತು. ಯಾಕಂದರೆ ಕೊನೆಗೆ ಪರಿಸರ ಸೂಕ್ಷ್ಮತೆಯ ಪ್ರದೇಶ 1, 2 ಅಂದರೆ ಅಲ್ಲಿ ಹುಟ್ಟುವ ಜನಗಳು, ಅದರಿಂದ ಜನಕ್ಕೆ ಸಿಕ್ಕೋ ನೀರು, ಅದು ಜನಕ್ಕೆ ನೀರು ಬೇಕಾದ 12 ತಿಂಗಳು ಆ ಜಲನಯನ ಪ್ರದೇಶದಲ್ಲಿ ಕಾಡನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಅಭ್ಯಾಸದಿಂದ ಗೊತ್ತಾಗಿದೆ. ಅದನ್ನು ನಾವು ಇದು ಉಲ್ಲೇಖ ಮಾಡಿ ಹೈಲೈಟ್ ಮಾಡಿದಾಗ ಹೊಸ ಗಾಡಿಗಳು ಹೇಳಿದ್ರು, ನಾನು ಏನು ಹೇಳ್ತಾ ಇದ್ನೋ ಅದನ್ನು ನೀವು ತೋರಿಸ್ತಾ ಇದ್ದೀರಾ ರಿಸಲ್ಟ್ಸಲ್ಲಿ ಅಂತ. ಆಮೇಲೆ ಇನ್ನೊಮ್ಮೆ ಒಂದು 6 ತಿಂಗಳಾದ ಮೇಲೆ ಅವ್ರು ಕೇರಳಕ್ಕೆ ಹೋಗಿ ಬಂದರು. ಅವರು ಯಾವಾಗಲೂ ಎಲ್ಲರೂ ಹೋಗಿ ಬಂದಾಗ ನಮ್ಮನ್ನೆಲ್ಲ ಭೇಟಿಯಾಗಿ ಮಾತಾಡೋದು ಒಂದು ಅವ್ರದ್ದು ಗುಣ. ಅವ್ರು ಹೇಳಿದ್ರು, ಗಣಿಗಾರಿಕೆ ತುಂಬ ಆಗ್ತಾಯಿದೆ ರಾಮಚಂದ್ರ, ಏನು ಮಾಡೋದು? ನಿಮ್ಮದು ರಿಮೋಟ್ ಸೆನ್ಸಿಂಗು GIS ಮೂಲಕ ಏನಾದ್ರು ಮಾಡಿಕೊಡ್ತೀರಾ ಅಂದರು. ರಿಮೋಟ್ ಸೆನ್ಸಿಂಗ್ ಅದೇ ನಮ್ಮ ಉಪಗ್ರಹದ ಸಿಕ್ಕೋ ಪಿಕ್ಚರಿಂದ ನಾವು ಹೇಳ್ತಿಲ್ಲ, ಮಾಡಿಕೊಡ್ತೀವಿ. ಅದನ್ನು ಎಲ್ಲೆಲ್ಲಿ ಮೈನಿಂಗ್ ಆಗ್ತಾಯಿದೆಯೋ ಅದನ್ನೆಲ್ಲ ನಾವು ಮ್ಯಾಪ್ ಮಾಡಿಕೊಡ್ತೀವಿ. ಬಟ್ ಒಂದೇ ಒಂದು ನಾವು ಫೀಲ್ಡಿಗೆ ಹೋಗದೆ ಬರೀ ಮೇಲಿಂದ ನಾವು ಇದು ಮಾಡಿದಾಗ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು, ಬಟ್ ಎಷ್ಟು ಕ್ವಾಂಟಿಟಿ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ಅನ್ನೋದು ಹೇಳೋಕ್ಕಾಗಲ್ಲ ಅಂತಂದೆ. ಇಲ್ಲ, ಅದನ್ನು ಮಾಡಿಕೊಡಿ ಅಂತ ನಾವು ಅದನ್ನು ಇದು ಮಾಡಿದಾಗ ಅದೊಂದು ಇದನ್ನು ಅವರ ರಿಪೋರ್ಟಲ್ಲಿ ಅದನ್ನು ಉಲ್ಲೇಖ ಮಾಡೋದು. ಹಾಗಾಗಿ ಅಲ್ಲಿ ಯಾವುದೇ ವಿಷಯ ಬಂದ್ರೂ ಅವ್ರು ನಮ್ಮನ್ನು ಡಿಸ್ಕಸ್ ಮಾಡಿಕೊಂಡು, ಅಂದರೆ ಜೂನಿಯರ್ಸ್ ಇವರು ರಿಸರ್ಚರ್ಸ್ ಹತ್ರ ಬಂದು ಮಾತಾಡಿ ಹೋಗ್ತಾಯಿದ್ರು. ಹಾಗಂತ ಅವರು ಯಾವುದೇ ಒಂದು ರಿಪೋರ್ಟ್ ಪ್ರಿಪೇರ್ ಮಾಡೋದ್ರ ಮೇಲೂ ನಮ್ಗೆ ತೋರಿಸಿ ನಮ್ಮ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಅವ್ರು ಮುಂದೆ ಹೋಗ್ತಾರೆ. ಕೆಲವೊಮ್ಮೆ ಶೇಷಗಿರಿಗೆ ಕೊಟ್ಟು ಸ್ವಲ್ಪ ಓದ್ಕೊಡಪ್ಪ ಅಂತ ಹೇಳೋರು. ಆವಾಗ ನಾವು ಸ್ವಲ್ಪ ಕ್ರಿಟಿಸೈಸ್ ಮಾಡುವಾಗ ಬೇಕಂತಲೇ ಕ್ರಿಟಿಸೈಸ್ ಮಾಡ್ತಾ ಇದ್ದೀವಿ, ಅದನ್ನು ಅವ್ರು ಒಪ್ಕೊಳ್ಳೋರು. ಈ ರೀತಿಯ ಒಂದು ಅನುಭವ ನಮಗಿತ್ತು. ನಂತರ ಕಳೆದ ವರ್ಷ ಡಿಸೆಂಬರಲ್ಲಿ ಹಲ್ಕಾರ್ ಅಂಥೇಳಿ ಒಂದು ಕಾಡ ನಮ್ಮ ಫಾರೆಸ್ಟ್ ಅಂಥೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅದು ಶತಮಾನೋತ್ಸವ ಇದು ಸೆಲೆಬ್ರೇಷನ್ ಆಯಿತು. ಅಂದರೆ ಪೀಪಲ್ಸ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಸಕ್ಸಸ್ ಮಾಡೆಲ್ ಅಂತ ಇದು. ಮಾಧವ್ ಗಾಡ್ಗಿಲ್ ಹೇಳಿದ್ರು 100 ವರ್ಷ ಆಗ್ತಾ ಇದೆ, ನಾನು 1 ಲಕ್ಷ ಕೊಡ್ತೀನಿ, ಒಂದು ಪ್ರೋಗ್ರಾಮ್ ಮಾಡಿಬಿಡಿ ಅಂತಂದರು.
ನಮ್ಮ ಸುಭಾಷ್ ಚಂದ್ರನಿಗೆ ಹೇಳಿದ್ರು. ಆಮೇಲೆ ಅಲ್ಲಿ ಲೋಕಲ್ ಇವ್ರಿಗೆ ಅದು ದುಡ್ಡು ಕೊಟ್ಟು ನಾವು ಆ ಪ್ರೋಗ್ರಾಮನ್ನು ಇದು ಮಾಡಿದಾಗ ನಾನು ಹೋಗಿದ್ದೇವೆ. ಆ ಹಲ್ಕಾರ್ ಬಗ್ಗೆ ಅವ್ರಿಗಿದ್ದ ಒಂದು ಇದು ಜನರಿಂದನೇ ಅದನ್ನು ಇದು ಮಾಡಿದಾಗ, ನಿರ್ವಹಣೆ ಮಾಡಿದಾಗ ಸಂರಕ್ಷಣೆ ಆಗುತ್ತೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ ಅನ್ನೋದನ್ನು ಅವರು ಭಾಳ ಇದಾಗಿ ಹೇಳಿದ್ರು. ಅಲ್ಲಿ ವಿಡಿಯೋದಲ್ಲೂ ಮಾತಾಡಿದಾಗ ಅದನ್ನೇ ಅವರು ಉಲ್ಲೇಖ ಮಾಡಿದ್ರು. ನಮ್ಮ ದೇಶದಲ್ಲಿ ಪೊಲೀಸ್ ಸ್ಟೇಷನ್ನು ಅರಣ್ಯ ಇಲಾಖೆ ಬಂದ ಮೇಲೆ ನಾವು ಕಾಡುಗಳನ್ನ ಕಳ್ಕೊಂಡಿದ್ದೀವಿ. ಅದು ಇಲ್ಲದೆ ಹೋಗಿದ್ರೆ ಪ್ರಾಬ್ಲಿ ನಮ್ಮ ಕಾಡುಗಳು ಸಮೃದ್ಧವಾಗಿ ಇರ್ತಾ ಇತ್ತು ಅನ್ನೋದು ನಮ್ಮೆಲ್ಲರ ಅನಿಸಿಕೆ ಇದೆ. ನೀವು ಕೇಳ್ಬೋದು ಯಾಕೆ ಈ ರೀತಿಯ ಇದು ಹೇಳ್ತಾರೆ. ನಾನು ಪರಿಸರ ಮೌಲ್ಯದ ಬಗ್ಗೆ ಅಭ್ಯಾಸ ಮಾಡ್ತೀನಿ ಕಳೆದ 2 ವರ್ಷ. ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ವ್ಯಾಲ್ಯೂಯೇಷನ್ ಎಕೋಸಿಸ್ಟಮ್ ಸರ್ವಿಸಸ್ ಅಂತ. ನನಗೆ ಆಶ್ಚರ್ಯ ಆಯಿತು, ನಮ್ಮ ಕಾಡುಗಳಿಂದ ಬರೋ ಉತ್ಪನ್ನ ಪ್ರತಿ ವರ್ಷ ಎಷ್ಟಿರ್ಬೋದು ಅಂತ ನಾವು ಅಂದಾಜು ಹಾಕಿದಾಗ 2800 ಬಿಲಿಯನ್ ರುಪೀಸ್ ಪರ್ ಇಯರ್. ಅದು 2005ರಲ್ಲಿ. ಈಗ 2019ರಲ್ಲಿ 1850 ಬಿಲಿಯನ್ ರುಪೀಸ್ ಪರ್ ಇಯರ್. ನೀವು 1000 ರೂಪಾಯಿ ಬ್ಯಾಂಕಲ್ಲಿ ಇಟ್ಟರೆ 10% ಅಂತೆ 100 ರೂಪಾಯಿ ಬರುತ್ತೆ. 100 ರೂಪಾಯಿ ಬರೋಕ್ಕೆ ನಾವು 1000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಇಡ್ಬೋದು. ಹಾಗೆ 1850 ಬಿಲಿಯನ್ ರುಪೀಸ್ ನಮಗೆ ಪ್ರತಿ ವರ್ಷ ಬರ್ತಾ ಇದ್ದರೆ ನಮ್ಮ ಫಾರೆಸ್ಟ್ ಅಸೆಟ್ ಏನಿರ್ಬೋದು ನಾವು ಅಂದಾಜು ಹಾಕಿದಾಗ NPV ಕ್ಯಾಲ್ಕುಲೇಟ್ ಮಾಡಿದಾಗ ಅದು 2005ರಲ್ಲಿ 79,000 ಬಿಲಿಯನ್ ರುಪೀಸ್ ಇತ್ತು. ಈಗ ಅದು 47,000 ಬಿಲಿಯನ್ ರುಪೀಸ್ ಆಗಿದೆ. 35% ಡಿಗ್ರೇಡೇಷನ್ ಇನ್ ದ ಫಾರೆಸ್ಟ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಡಿಕ್ಲೈನ್. ನಾನು ಅದು ಲೇಖನ ಬರೆಯುವಾಗ ಒಂದು ಸತಿ ಬರ್ತಿದ್ದೆ. ಇಷ್ಟು ನಾವು ಕಾಡು ಕಳ್ಕೊಂಡಿದ್ವಿ ಅರಣ್ಯ ಇಲಾಖೆ ಬಂದ ಮೇಲೆ, ಇಷ್ಟು ಮೌಲ್ಯ ನಾವು ಕಳ್ಕೊಂಡಿದ್ದೀವಲ್ಲ. ನಾವು ಕಳ್ಕೊಂಡಿರೋದನ್ನೆಲ್ಲ ಎಲ್ಲ ಆಫೀಸರ್ಸ್ ಇದರಿಂದನೂ ನಾವು ರೆಕವರ್ ಮಾಡ್ಕೊಳ್ಳೋಣ. ವೆನ್ ವಿ ಮೇಕ್ ದೆಮ್ ಅಕೌಂಟಬಲ್ ದೆನ್ ಸಂರಕ್ಷಣೆ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಅದಿದು. ಮತ್ತು ಇನ್ನೊಂದು ಬಹಳ ನನಗೆ ಖುಷಿ ಪಡೋದಂದರೆ ಬಯೋಡೈವರ್ಸಿಟಿ ಆ್ಯಕ್ಟ್. ಆ ಬಯೋಡೈವರ್ಸಿಟಿ ಬಿಲ್ ಡ್ರಾಫ್ಟ್ ಮಾಡುವಾಗ ಎಲ್ಲ ಸ್ಟೇಕ್ ಹೋಲ್ಡರ್ನು ನಮ್ಮ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡ್ಬಂದು ಡಿಸ್ಕಷನ್ ಮಾಡಿ ಅದು ಅವರ ಇದನ್ನು ತಗೊಂಡು ಬಹಳಷ್ಟು ಕೆಲಸ ಮಾಡಿದ್ರು. ಅದು ಕೊನೆಗೆ 2002ರಲ್ಲಿ ಬಯೋಡೈವರ್ಸಿಟಿ ಆ್ಯಕ್ಟ್ ಆಗಿ ಪಾರ್ಲಿಮೆಂಟಲ್ಲಿ ಇದಾಯಿತು. ಅದರಲ್ಲಿ ಒಂದು ಇದು ಬಹಳ ಒಳ್ಳೆಯ ಇದು PBR, ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್. ನಾನು ಶೇಷಗಿರಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಅವರು ಹೇಳಿಲ್ಲ ಅದ್ರ ಬಗ್ಗೆ. ಅದನ್ನು ಬರೀ ಇಡೀ ಪ್ರತಿ ಪಂಚಾಯತಲ್ಲಿ ಬಯೋಡೈವರ್ಸಿಟಿ ರಿಜಿಸ್ಟರ್ ಇರಬೇಕು ಅಂತ. ಅದಿದ್ದಾಗ ಆ ಪಂಚಾಯತಲ್ಲಿ ಏನೇನು ಜೀವ ವೈವಿಧ್ಯ ಇದೆ, ಅದರಿಂದ ಏನು ಅನುಕೂಲ, ಟ್ರೆಡಿಷನಲ್ ನಾಲೆಜ್ ಎಷ್ಟಿದೆ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಅದಾದರೂ ಒಳ್ಳೆಯದು ಅಂತ. ಅದಾಗಿ ಆ್ಯಕ್ಟ್ ಬಂದು 20 ವರ್ಷ ಆದರೂ ಅದೇನು ಅಂಥ ಮಹತ್ತರದ ಇದಾಗಲಿಲ್ಲ. ನಾವು ಸುಮ್ಮನೆ ನಾನು ಒಂದ್ಸತಿ ಮಾಧವ್ ಗಡ್ಗಿಲ್ ಹತ್ರ ನಾನು ಸುಭಾಷ್ ಮಾತಾಡುವಾಗ ಹೇಳಿದ್ವಿ, ನಾವು ಈ ಪಂಚಾಯತ್ನವರೆಲ್ಲ ಟ್ರೈ ಮಾಡಿದ್ರೆ ಆಗಲ್ಲ, ನಾವು ಶಾಲಾ ಮಕ್ಕಳನ್ನ ಹಾಕಿ ನೋಡೋಣ ಅಂತ. ನಾನು 2 ವರ್ಷಕ್ಕೊಮ್ಮೆ ಒಂದು ಕೆರೆ ಸಮ್ಮೇಳನ ಅಂತ ಮಾಡ್ತೀವಿ. ಅದು 1200 ಜನ ಬರ್ತಾರೆ. ಅದರಲ್ಲಿ 30-35% ಶಾಲಾ ಮತ್ತು ಕಾಲೇಜ್ ಮಕ್ಕಳು. ನಾವು ಅವರಿಗೆ ಈಗ ಕೆಲಸ ಕೊಟ್ವಿ, ಪೀಪಲ್ಸ್ ಬಯೋಡೈವರ್ಸಿಟಿ ನೇಬರ್ಹುಡ್ ಮ್ಯಾಪಿಂಗ್ ಅಂತ. ನಿಮ್ಮ ಹಳ್ಳಿಯಲ್ಲಿರುವ ಜೀವ ವೈವಿಧ್ಯತೆ ರೆಕಾರ್ಡ್ ಮಾಡ್ಕೊಂಬನ್ನಿ ಅಂತ. ಅದು ಒಂದು 250 ಹಳ್ಳಿದು ರೆಕಾರ್ಡ್ ನಮಗೆ 1 ವರ್ಷದ ಸಿಕ್ಬಿಡ್ತು. ನಾವು ಅದನ್ನು ಮಾಧವ್ ಗಡ್ಗಿಲ್ ಅವ್ರಿಗೆ ಹೇಳಿದಾಗ ಅವ್ರು ಖುಷಿಪಟ್ಟು ಇದು ಸಕ್ಸಸ್ ಮಾಡಲು ನಾವು ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಬದಲು ಸ್ಕೂಲ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂತ ಮಾರ್ಪಾಡು ಮಾಡಿಕೊಂಡು ಪ್ರತಿಯೊಂದು ಹಳ್ಳಿದು ರೆಕಾರ್ಡ್ ಮಾಡ್ಕೊಂಡು ಹೋಗೋಣ ಅಂತ. ಈಗ ಪ್ರತಿ ಸತಿ ನಾವು ಸಮ್ಮೇಳನ ಮಾಡಿದಾಗ ನಾನು ಒಂದೊಂದು ಜಿಲ್ಲೆದು ತೊಗೊಂಡು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅದಕ್ಕೆ ನಾವು ಮಾಡಿದ್ದನ್ನು ನಾವು ಇಂಟರ್ನೆಟ್ಟಲ್ಲೂ ಹಾಕ್ಕೊಂಡು ಬರ್ತಾಯಿದ್ದೀವಿ. ಈಗ ನಿಮಗೆಲ್ಲ ಮಾಧವ್ ಗಡ್ಗಿಲ್ ಕಮಿಟಿ ರಿಪೋರ್ಟ್ ಬಗ್ಗೆ ಗೊತ್ತು, ಪಶ್ಚಿಮ ಘಟ್ಟದ ವರದಿ ಬಗ್ಗೆ. ನಂತರ ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ ಸರ್ಕಾರದವರು ಜಯರಾಮ್ ರಮೇಶನ್ ತೆಗೆದು ಆಮೇಲೆ ಕಸ್ತೂರಂಗನ್ ಕಮಿಟಿ ರಿಪೋರ್ಟ್ ಬಂತು. ಹೋಗಲಿ, ಅದು ಡೈಲ್ಯೂಟೆಡ್ ರಿಪೋರ್ಟ್. ಪರಿಸರ ಸೂಕ್ಷ್ಮ ಹಳ್ಳಿಗಳೆಲ್ಲ ಇದೆ, ಅಲ್ಲಿ ಮತ್ತೆ ಒಂದು ಹಳ್ಳಿ ಪರಿಸರ ಸೂಕ್ಷ್ಮ ಇಲ್ಲ ಅಂತ ಹೇಳಿ ನಮ್ಮ ಕಸ್ತೂರಂಗನ್ ಅವರು ಹೇಳ್ತಾರೆ. ನಾವು ಅಲ್ಲೋಗಿ ನೋಡಿದ್ರೆ ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು ಅಥವಾ ಮೈನಿಂಗು ಅಂಥವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಅದೊಂದು ಹಳ್ಳಿನ ಅಲ್ಲಿಂದ ತೆಗೆದುಬಿಟ್ಟಿದೆ. ಈಗ ಎಲ್ಲ ಯಾರೋ ನಮ್ಮ ಶೇಷಗಿರಿ ಅಂತವರು PIL ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ರಿಂದ ಸುಪ್ರೀಂ ಕೋರ್ಟ್ NGT ಅವರು ಪ್ರತಿಯೊಂದು ಸರ್ಕಾರಕ್ಕೆ ನೀವು ಲಿಸ್ಟ್ ಕೊಡಿ ನಿಮ್ಮ ರಾಜ್ಯದಲ್ಲಿರುವ ಪರಿಸರ ಸೂಕ್ಷ್ಮ ಹಳ್ಳಿಗಳ ಬಗ್ಗೆ ಅಂತ. ಯಾವ ರಾಜ್ಯದವರು ಅದನ್ನು ಕೊಟ್ಟಿಲ್ಲ, ಕೊಟ್ಟನ್ನೂ ಇರಲಿಲ್ಲ. ಆಗ NGT ಒಬ್ಬರು ಎಕ್ಸ್ಪರ್ಟ್ ಇದ್ದರು, ನನಗೆ ಫೋನ್ ಮಾಡಿ ಹೇಳಿದರು. ಯಾಕಂದ್ರೆ ನಾನು ಕೆಲವೊಂದು ಕಮಿಟಿಲಿ ವರ್ಕ್ ಮಾಡೋದ್ರಿಂದ ಅವ್ರು ನನಗೆ ಫೋನ್ ಮಾಡಿದ್ರು, ಯಾಕೋ ಇದು ವರ್ಕ್ ಆಗ್ತಾ ಇಲ್ಲ ಗಡ್ಗಿಲ್ ಅವ್ರದ್ದು ಇದು ಮತ್ತು ಕಸ್ತೂರಂಗನು, ನೀವೇನಾದ್ರು ಮಾಡೋಕ್ಕಾಗತ್ತಾ? ನಾನು ಹೇಳಿದೆ, ಓಕೆ ನಾನು ಕೊಡ್ತೀನಿ ಮೆಡಿಸಿನು, ಬರೀ ಜಡ್ಜಸ್ಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಪ್ರಜೆಗೂ
ಅವರ ಹಳ್ಳಿಯ ಬಗ್ಗೆ ಅರ್ಥಕೊಳ್ಳೋ ಹಾಗೆ ನಾನು ಮಾಡಿಕೊಡ್ತೀನಿ ಅಂತ. ನಾವು ವೆಸ್ಟರ್ನ್ ಘಾಟ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತೇಳಿ ಒಂದು ಆ್ಯಪನ್ನ ಡೆವಲಪ್ ಮಾಡಿದ್ವಿ. ಆನ್ಲೈನಲ್ಲಿ ನಿಮ್ಗೆ ಸಿಗುತ್ತೆ. ಅದ್ರ ಮೂಲಕ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹಳ್ಳಿ ಪರಿಸರ ಸೂಕ್ಷ್ಮತೆ ಬಗ್ಗೆ ಇದು ಮಾಡ್ಬೋದು. ಮತ್ತು ಅದು ನೋಡಿದ್ರ ಮೇಲೆ ಸಹ್ಯಾದ್ರೆ ಅದು ಮಾಧವ್ ಗಡ್ಗೆ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ನೀವು ಬರೀ ಕಂಪ್ಯೂಟ್ರಲ್ಲಿ ನೋಡೋನು ಮಾಡ್ತೀರಾ, ಈಗಿನ ಜನ ಎಲ್ಲ ಬರೀ ಮೊಬೈಲ್ ಇಟ್ಕೊಂಡಿರ್ತಾರೆ, ನೀವು ಅದಕ್ಕೇನಾದ್ರು ಮಾಡಿ ಅಂತ. ನೋಡಿ ಅವ್ರ ಮುಂದಾಲೋಚನೆ ಎಷ್ಟಿತ್ತು ಅಂತ. ನಾವು ಅದಕ್ಕೆ ನಮ್ದಂತ್ರನೂ ಇರೋ ವಿದ್ಯಾರ್ಥಿಗಳು ಬಹಳ ಚಾತುರ್ಯ ಇರೋರು. ನಾನು ಹೇಳಿದೆ ಒಂದು ಆ್ಯಪ್ ಮಾಡ್ಕೊಳ್ಳೋಣ, ನಾವು ಸಹ್ಯಾದ್ರಿ ಅಂತ ಹೇಳಿ ಒಂದು ಆ್ಯಪ್ ಮಾಡಿ ಗೂಗಲ್ ಪ್ಲೇಸ್ಟೋರಲ್ಲಿ ಪ್ಲೇಸ್ ಮಾಡಿದ್ವಿ. ಇವಾಗ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇದು ಮಾಡ್ಬೋದು, ನೀವು ನಿಮ್ಮ ಹಳ್ಳಿಯ ಪರಿಸರ ಸೂಕ್ಷ್ಮತೆ ಬಗ್ಗೆ ನೋಡ್ಬೋದು. ನಾನು ಇದನ್ನು ಎಲ್ಲಿ ಲಾಂಚ್ ಮಾಡಿದೆ ಅಂದರೆ, KV ಸುಬ್ಬಣ್ಣ ಅವರ ಮೆಮೋರಿಯಲ್ ಲೆಕ್ಚರ್ಗೆ ನನಗೆ ಇನ್ವೈಟ್ ಮಾಡಿದರು. ನಮ್ಮ ನಾಗೇಶ್ ಹೆಡ್ಡೆ ಅವರು ರೆಕಮೆಂಡ್ ಮಾಡಿದರು, ನನಗೆ ಇನ್ವೈಟ್ ಮಾಡಿದರು. ನಾನು ಅದು ಭಾಳ ಒಳ್ಳೆಯ ಇದು ಅಂತ ಹೇಳಿ ಅಲ್ಲಿಗೆ ಹೋದಾಗ ಅದನ್ನು ನಾವು ಲಾಂಚ್ ಮಾಡಿದ್ವಿ. ನಾನು ಲಾಂಚ್ ಮಾಡೋದ ಮೇಲೆ ಯಾರೋ ಕೇಳಿದ್ರು, ನೀವು ಹಳ್ಳಿಯಲ್ಲಿ ಬಂದು ಮಾಡ್ತಾ ಇದ್ದೀರಲ್ಲ, ದಿಲ್ಲಿಲಿ ಮಾಡಬೇಕಲ್ವ ಅಂತ. ನಾನು ಹೇಳಿದೆ, ನಾವು ಹಳ್ಳಿಲಿ ಮಾಡಿದ್ದನ್ನು ದಿಲ್ಲಿ ಅವ್ರು ಕೇಳೋದು ಮಾಡ್ತೀವಿ ಅಂತ. ಅದು ಆ ಲಾಂಚ್ ಮಾಡಿದ್ದು ಒಂದೇ ತಿಂಗಳಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ ಕ್ವಶನ್ ಬರುತ್ತೆ ಇದ್ರ ಬಗ್ಗೆ, ನಮ್ಮ ಆ್ಯಪ್ ಬಗ್ಗೆ. ಅದಷ್ಟೇ ಅಲ್ಲ, ಅದು ಎನ್ವೈರ್ಮೆಂಟ್ ಮಿನಿಸ್ಟ್ರಿಯಿಂದ ಒಂದು ಕಮಿಟಿನ ನಮ್ಮ ಲ್ಯಾಬಿಗೆ ಕಳಿಸ್ಕೊಡ್ತಾರೆ. ನನ್ನ ಲ್ಯಾಬಿಗೆ ಕಳಿಸಿ ಅದ್ರ ಬಗ್ಗೆ ಅರ್ಥಕೊಂಡು ಬನ್ನಿ ಅಂತ. ಆವಾಗ ಅವರು ಕಮಿಟಿ ಚೇರ್ಮನ್ ಹತ್ರ ನಾನು ಮಾತಾಡುವಾಗ ಹೇಳಿದೆ, ಪರಿಸರದಿಂದ ನಮ್ಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ, ಕಾರ್ಬನ್ನು ಎಷ್ಟು ಹೀರ್ಕೊಳ್ತಾ ಇದೆ ಅದನ್ನು ನೀವು ಹೈಲೈಟ್ ಮಾಡಿದ್ರು ಸಾಕು. ನಮ್ಮ ರಾಜ್ಯ ಸರ್ಕಾರಗಳು ಈ ಕಸ್ತೂರಿರಂಗನ್ ಮಾಧವ್ ಗಡ್ಗೆ ಕಮಿಟಿ ರಿಪೋರ್ಟ್ ಎಲ್ಲ ಒಪ್ಕೊಳ್ತವೆ. ನಾನು ಅದ್ರ ಮೌಲ್ಯ ಎಷ್ಟು ಅಂತ ಅವ್ರು ಹೇಳಿದೆ. ಇಡೀ ಪಶ್ಚಿಮ ಘಟ್ಟದಲ್ಲಿ 1.28 ಗಿಗಾಗ್ರಾಮ್ ಆಫ್ ಕಾರ್ಬನ್, ಮಿಲಿಯನ್ ಗಿಗಾಗ್ರಾಮ್ ಆಫ್ ಕಾರ್ಬನ್ ಒಂದು ವರ್ಷಕ್ಕೆ ಹೀರ್ಕೊಳ್ಳುತ್ತೆ. ಪ್ರತಿ ವರ್ಷ 37,000 ಗಿಗಾಗ್ರಾಮ್ ಅಷ್ಟು ಇದಾಗುತ್ತೆ. ಅದು ಈಕ್ವಲೆಂಟ್ ಮನಿ ನೋಡಿದಾಗ 100 ಬಿಲಿಯನ್ ರುಪೀಸ್ ಅಂತ ನಾನು ಹೇಳಿದೆ. ಅವರು ಅರಣ್ಯ ಖಾತೆ ಮಂತ್ರಿಗೆ ಅದ್ರ ಬಗ್ಗೆ ಹೇಳಿದಾಗ, ಯೂಶಲಿ ಅರಣ್ಯ ಖಾತೆ ಮಂತ್ರಿಯವರು ಅದು ಯಾಕೋ ಕಪ್ ಕನ್ನಡಕ ಹಾಕ್ಕೊಂಡಿರ್ತಾರೆ, ನಂಗೆ ಗೊತ್ತಿಲ್ಲ ಅದ್ರ ಕಾರಣ. ಅವ್ರು ಕೂಡಲೇ ಕಣ್ತಾ ಇದ್ರು, ಹೇಳಿದ್ರು, ಇಷ್ಟೊಂದು ಮೌಲ್ಯ ಇದೆಯಾ, ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಆವಾಗ ಸಂಜೆ ಅಟ್ರಿಯ ಹೋಟ್ಲಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು. ಅವ್ರು ಡಿಕ್ಲೇರ್ ಮಾಡ್ತಾರೆ, ನಾವು ಕಸ್ತೂರಿರಂಗನ್ ಕಮಿಟಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂತ. ಸೈನ್ಸ್ ಹೌ ಇಟ್ ರೀಚಸ್ ದ ಡಿಸಿಷನ್ ಮೇಕಿಂಗ್ ಅನ್ನೋದಕ್ಕೆ ಇದು ಒಳ್ಳೆಯ ನಿದರ್ಶನ. ಅದು ಆಗಬೇಕಾದ್ರೆ ನಮಗೆ ಮಾಧವ್ ಅಂತ ಹಿರಿಯರ ಅಗತ್ಯತೆ ಇತ್ತು, ಅದು ಕಾರ್ಯಗತ ಮಾಡಲಿಕ್ಕೆ ಅನುಕೂಲ ಆಯಿತು. ಮತ್ತು ಸೈಂಟಿಫಿಕ್ ಅಡ್ವೈಸರಿ ಕಮಿಟಿಲಿ ಅವರು ಟು ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡಿದ್ರು. ಆಗ ಮಾಡುವಾಗಲೂ ಅವ್ರು ಯಾವಾಗಲೂ ನಮ್ಮ ಹತ್ರ ಡಿಸ್ಕಸ್ ಮಾಡ್ಕೊಂಡು ಹೋಗೋರು. ಯಾವ್ದಾದ್ರು ಮೀಟಿಂಗ್ ಇದ್ರೆ ಈ ಶೇಷಗಿರಿ ಅಥವಾ ಯಾರು ಸಿಕ್ಕಿದ್ರು ಅವ್ರ ಹತ್ರ ಡೀಟೇಲ್ ಆಗಿ ಮಾತಾಡ್ಕೊಂಡು ಹೋಗಿ ಅದನ್ನೇ ಅಲ್ಲಿ ಮೀಟಿಂಗಲ್ಲಿ ಇದು ಮಾಡಿಕೊಂಡು ಇದು ಮಾಡೋದು. ಅಂದರೆ ಜನರ ಅಭಿಪ್ರಾಯ ಪಡೆದು, ಅಂದರೆ ನಮ್ಮ ಮೂಲಕ ಅವ್ರು ತಗೊಳ್ತಾ ಇದ್ರು. ಅದಿರೋದು ಆವಾಗ ಹೇಳೋರು, ನೀವು ಹೋಗಿ ಇಂಥವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಬನ್ನಿ ನನಗೆ ಹೇಳಿ ಅಂತ. ನಾವು ಅದು ಮಾಡಿಕೊಟ್ಟಾಗ ಭಾಳ ಖುಷಿ ಪಡೋದು. ಬಹಳ ನಾನು ಚಿಕ್ಕವನಿದ್ದಾಗ ಒಂದು ಪ್ರೋಗ್ರಾಮ್ ನನಗೆ ಭಾಳ ಖುಷಿ ಆಗಿದ್ದು, ಎಕೋ ಡೆವಲಪ್ಮೆಂಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚೂಲಗಳೆಲ್ಲ ಇದು ಮಾಡೋದು, ಅಷ್ಟಾವಲೆ ಮತ್ತು ಬಯೋಗ್ಯಾಸ್ ಪ್ಲಾಂಟ್. ಅಂದರೆ ಉತ್ತರ ಕನ್ನಡ ಜಿಲ್ಲೆ ಪ್ರಗತಿಪರ ರೈತರು ಇದ್ದಾರೆ, ಹಾಗಾಗಿ ಅದು ಸಕ್ಸಸ್ಸು ಆಯಿತು. KM ಹೆಗ್ಡೆ ಅವರನ್ನು ಇದು ಮಾಡಿದ್ರು. ಅವ್ರ ಜೊತೆ ಒಂದು ಮೀಟಿಂಗ್ ಆದಾಗ KM ಹೆಗ್ಡೆ ಅವರು ಹೇಳಿದ್ರು, ನನಗೆ ಟೆಕ್ನಿಕಲ್ ಡೀಟೇಲ್ಸ್ ಕೊಟ್ಟರು ನಾನು ಇದನ್ನು ಇದು ಮಾಡ್ತೇನೆ. ಇವತ್ತು ಇಡೀ ದೇಶದಲ್ಲಿ ಎನರ್ಜಿ ಎಫಿಷಿಯಂಟ್ ಚೂಲ ಮತ್ತು ಬಯೋಗ್ಯಾಸ್ ಎಲ್ಲಿ ಸಕ್ಸಸ್ ಆಗಿದೆ ಅಂತ ನೀವು ನೋಡಿದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ, ಇನ್ಯಾವ ಜಿಲ್ಲೆ. ಜಾಫರ್ ಸೈಫುಲ್ಲಾ ಅಂತ ಹೇಳಿ ನಮ್ಮ ಚೀಫ್ ಸೆಕ್ರೆಟರಿ ಇದ್ರು. ಅವ್ರಿಗೆ ಇದ್ರ ಬಗ್ಗೆ ಇದು ಹೇಳುವಾಗ, ಅಂದರೆ ಮಾಧವ್ ಗಡ್ಗೆ ಡಿಸ್ಕಸ್ ಮಾಡುವಾಗ ಇವರ ಜೊತೆ ಮಾಡುವಾಗ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡೋರು. ನಾವು ನೋಡಿದ್ವಿ, ಅವ್ರು ಜಾಫರ್ ಸೈಫುಲ್ಲಾ ಅವ್ರು ಹೇಳ್ತಾ ಇದ್ದಾರೆ, ನಾವು 5 ಮಿಲಿಯನ್ ಚೂಲಾಸ್ ನಾವು ಇದು ಮಾಡಿಬಿಡೋಣ ಅಂತ. ಆಗ ಚಾಲೆಂಜ್ ಬಂದಿತ್ತು ಇನ್ಸ್ಟಿಟ್ಯೂಟ್ಗೆ, 5 ಮಿಲಿಯನ್ ಚೂಲಾಸ್ ಇನ್ 1 ಇಯರ್ ಅದನ್ನು ಕೇಟರ್ ಮಾಡಬೇಕು ಅಂದರೆ ಅದು ಚಾಲೆಂಜ್ ಇದು. ಬಟ್ ನಮ್ಮ KSST ಮೂಲಕ ಅದನ್ನು ಕಾರ್ಯಗತನೂ ಆಯಿತು. ಸೊ ಅಂದರೆ ವಿಷನನ್ನು ಅಲ್ಲಿಗೆ ಜನಕ್ಕೆ ಅನುಕೂಲ ಆಗೋಂಗೆ ಹೇಗೆ ಮಾಡ್ತಾಯಿದ್ರು ಅನ್ನೋದು ಇದು. ಮತ್ತು ಹಸಿರು, ಅಲ್ಲಿ ಅರಣ್ಯ ನಾಶ ಆಗ್ತಾಯಿತ್ತು, ಹೇಗೆ ಸೋಷಿಯಲ್ ಫಾರೆಸ್ಟಲ್ಲಿ ನೇಟಿವ್ ಸ್ಪೀಷೀಸ್ ಹಾಕಿ ಇದು ಮಾಡ್ಬೋದು ಅನ್ನೋದನ್ನು ಅವರು ಭಾಳಷ್ಟು ಕೆಲಸ ಮಾಡಿದ್ರು. ಸೊ ಇದೆಲ್ಲ ಜನಕ್ಕೆ ಇದು. ಹಾಗಾಗಿ ಅವರು ಪೀಪಲ್ ಸೈಂಟಿಸ್ಟ್ ಅಂತಲೇ ಜನಕ್ಕೆ ಬೇಕಾದ ಒಬ್ಬ ವಿಜ್ಞಾನಿಯಾಗೇ ಅವರಿದ್ದರು. ಹಾಗಾಗಿ ನಮ್ಮಂಥವ್ರಿಗೆ ಬಹಳ ಅನುಕೂಲ ಆಯಿತು. ಇನ್ಫ್ಯಾಕ್ಟ್ ನಾನು ವಿದ್ಯಾರ್ಥಿ ಆದಾಗ ನಾನೊಂದು ಅವ್ರ ಕೋರ್ಸ್ ತೊಗೊಂಡಿದ್ದೆ, ಹ್ಯೂಮನ್ ಎಕಾಲಜಿ ಅಂತೇಳಿ ಅವ್ರು ಟೀಚ್ ಮಾಡೋರು. ನನ್ನ ಅದೃಷ್ಟಕ್ಕೂ ಅಥವಾ ನತಾದೃಷ್ಟಕ್ಕೂ
ಒಂದೇ ದಿವಸ 3 ಸಬ್ಜೆಕ್ಟ್ ಎಕ್ಸಾಮ್ ಇತ್ತು. ತುಂಬ ಕಷ್ಟನೇ, 3 ಸಬ್ಜೆಕ್ಟು, ಅದು ಇನ್ಸ್ಟಿಟ್ಯೂಟಲ್ಲಿ ಕಾಂಪಿಟೇಟಿವ್ ಎನ್ವೈರ್ಮೆಂಟ್. ನಾನು ಮಾಧವ್ ಅವರು ಭಾಳ ಇದಾಗಿದ್ದಾರೆ, ಫ್ರೆಂಡ್ಲಿ ಆಗಿದ್ದಾರೆ, ಹೋಗಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಪೋಸ್ಟ್ಪೋನ್ ಮಾಡ್ಬೋದು ಅಂತ. ನಾನು ಹೋಗಿ ಹೇಳಿದೆ, ಈಗ ನನ್ನ 3 ಎಕ್ಸಾಮ್ ಇದೆ, ಅಟ್ಲೀಸ್ಟ್ ನಿಮ್ದಾದ್ರೂ ಸ್ವಲ್ಪ ಕನ್ಸಿಡರೇಷನ್. ಅವ್ರು ಹೇಳಿದ್ದೆ ಇಷ್ಟು, ರಾಮಚಂದ್ರ ಅವರೇ ನಿಮ್ಮ ಕೇಪಬಿಲಿಟಿ ಇದೆ, ನೀವು ಯಾಕೆ ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ, ನಾಳೆ ಬಂದು ಎಕ್ಸಾಮ್ ಬರೀರಿ ಅಂದರೆ ದಟ್ ಈಸ್ ದ ದ ಕೆಟಲಿಸ್ಟ್ ದಟ್ ಪ್ಲೇಡ್ ಎ ಡಾಮಿನೆಂಟ್ ರೋಲ್. ಸೊ ಇವತ್ತು ನಾನು ಏನೇ ಇರ್ಬೋದು ಅದಕ್ಕೆಲ್ಲ ಮೂಲ ಕಾರಣ ನನ್ನ ಗುರುಗಳು, ನಮ್ಮ ಮಾಧವ್ ಇರ್ಬೋದು, ಜೋಶಿ ಅವರು ಇರ್ಬೋದು, ಡಿ ಕೆ ಸುಬ್ರಹ್ಮಣ್ಯಂ ಇರ್ಬೋದು, ಇವ್ರನ್ನೆಲ್ಲರೂ ಹಾಕಿದ ಫೌಂಡೇಶನ್ ಇವತ್ತು ಒಂದು ರೀತಿಯಲ್ಲಿ ಬಹಳ ಅನುಕೂಲ ಆಗಿದೆ. ಬಂದು ಮಾಧವ್ ಅವರ ಜೊತೆ ಮಾತಾಡುವಾಗ ನಾನು ಕಲ್ತಿದ್ದು ಒಂದೇನೆ, ವಿತೌಟ್ ಫಿಯರ್ ಡೂ ದ ಜಾಬ್ ಅಂತ. ನಾನು ಆವತ್ತಿಂದ ಇವತ್ತುವರೆಗೂ ಅದನ್ನು ಬೆಂಗಳೂರು ಕೆರೆ ಬಗ್ಗೆ ಮಾತಾಡುವಾಗ, ಮಾಫಿಯಾಸ್ ಇದ್ರ ಬಗ್ಗೆ ಇದ್ದಾಗ ನಾನು ಮ್ಯಾಪ್ ಮಾಡಿ ತೋರಿಸಿದ್ದೀನಿ ಎಷ್ಟು ಎನ್ಕ್ರೋಚ್ ಮಾಡಿದ್ದಾರೆ ಅಂತ. ಬೆಳಂದೂರು ಮತ್ತು ಆಗರ ಪ್ರದೇಶದಲ್ಲಿ SEZ ಅಂತ ಬರವಾದಲ್ಲಿ SEZ ಇದ್ರವ್ರು ಬಂದಾಗ ಕನ್ಸ್ಟ್ರಕ್ಷನ್ ತಗೊಂಡಾಗ 3.5 ಎಕರೆ ಎನ್ಕ್ರೋಚ್ ಮಾಡಿದ್ರು ಬೆಳಂದೂರಲ್ಲಿ. ಅದು ಲೋಕಲ್ ಜನ ಇದಕ್ಕೆ ಸುಪ್ರೀಂ ಕೋರ್ಟ್ ತಗೊಂಡಾಗ ನನಗೊಂದು ಕ್ವಶನ್ ಬಂತು, ಇದ್ರ ಮೌಲ್ಯ ಎಷ್ಟು ಅಂತ. ನಾನು ನನ್ನ ಸ್ಟೂಡೆಂಟ್ಸ್ ಹೇಳಿದೆ, ಸ್ವಲ್ಪ ನಾನು ಜಾಸ್ತಿ ತೋರಿಸ್ತೀನಿ, ಯಾಕಂದರೆ ನಮ್ಮ ದೇಶದಲ್ಲಿ ಯಾವಾಗಲೂ ಡಿಸ್ಕೌಂಟ್ ಮಾಡ್ತಾರೆ. ನಾನು 450 ಕೋಟಿ ಅಂತ ನಾನು ಆಮೇಲೆ ನನ್ನ ಅಂದಾಜಿನ ಪ್ರಕಾರನೇ ದ ಕೋರ್ಟ್ ಪೀನಲೈಸ್ ದ ಬಿಲ್ಡರ್ 149 crores ಫಾರ್ ದ ಎನ್ಕ್ರೋಚ್ಮೆಂಟ್. ದ್ಯಾಟ್ ವಾಸ್ ದ ಗ್ರೇಟೆಸ್ಟ್ ಸಕ್ಸಸ್. ಅದಷ್ಟೇ ಅಲ್ಲ, ನಾವು ಬೆಳಂದೂರು ಮತ್ತು ವರ್ತೂರು ಕೆರೆಗಳ ಪುನಶ್ಚೇತನ ಬಗ್ಗೆ ನಾವು ರಿಪೋರ್ಟ್ ಬ್ಲೂ ಪ್ರಿಂಟ್ ಪ್ರಿಪೇರ್ ಮಾಡಿದಾಗಲೂ ನಾನು ಪ್ರೊಫೆಸರ್ ಗಾರ್ಗಿಲ್ ಹತ್ರ ಫೋನಲ್ಲಿ ಮಾತಾಡಿದಾಗ ಹೇಳಿದೆ, ಈ ಥರ ಮಾಡ್ತಾ ಇದ್ದೀವಿ ಇದು ಅಂತ. ಆಮೇಲೆ ಭಾಳ ಒಳ್ಳೆಯ ಕೆಲಸ, ಮೋಸ್ಟ್ಲಿ ಭಾಳಷ್ಟು ನೀರಿನ ಸಮಸ್ಯೆ ಕಡಿಮೆ ಆಗುತ್ತೆ ಅಂತಂದರು. ಬಟ್ ನನ್ನ ರಿಪೋರ್ಟ್ ಯಾಕೋ ಅದು ಮುಂದೆ ಹೋಗ್ತಾ ಇರಲಿಲ್ಲ. ಲೋಕಲ್ ಆ್ಯಕ್ಟಿವಿಸ್ಟ್ ನನ್ನ ಹತ್ರ ಬಂದಾಗ ಕೇಳಿದ್ರು, ಸರ್ ನೀವು ಸುಮಾರು ಕೆಲಸ ಮಾಡ್ತಾಯಿದ್ರೆ ನಮ್ಮಿದೆ. ನಾನು ಹೇಳಿದೆ, ನೀವೆಲ್ಲ ಮಾತಾಡ್ಕೊಂಡು ಹೋಗ್ತೀರಾ, ಮುಂದಿನ ವಾರ ನಾನು ಯಾರೋ ಅನ್ನೋದನ್ನು ಮರ್ತಿರ್ತೀರಾ, ಏನು ಪ್ರಯೋಜನ ಅಂತಂದೆ. ನಾನು ಹೇಳಿದಿಲ್ಲ, ನೀವು ಹೇಳಿ ನಾನು ಮಾಡಿದೆ. ನಾನು ಹೇಳಿದೆ, ನನ್ನ ರಿಪೋರ್ಟ್ ಇದೆ, ಕೋರ್ಟಿಗೆ ತಗೊಂಡೋಗಿ. ಸುಪ್ರೀಂ ಕೋರ್ಟ್ ಪೀನಲೈಸ್ ಗೌರ್ಮೆಂಟ್ ಆಫ್ ಕರ್ನಾಟಕ 500 crore. ಅದನ್ನು ಎಸ್ಕ್ರೋ ಅಕೌಂಟಲ್ಲಿ ಇಟ್ಟು ಈಗ ಬೆಳಂದೂರು ವರ್ತೂರು ಕೆರೆ ಪುನಶ್ಚೇತನ ಆಗ್ತಾ ಇದೆ. ನಮ್ಮ ರಾಧಾಕೃಷ್ಣ ಅವರು ಹೇಳಿದ್ರಲ್ಲ ಈಗಿನ ವ್ಯವಸ್ಥೆ ಇದ್ರ ಬಗ್ಗೆ, ಆ ವ್ಯವಸ್ಥೆಯಲ್ಲೂ ನಾವು ಸಕ್ಸಸ್ ಆಗಬೇಕಾದ್ರೆ ವಿಜ್ಞಾನದಿಂದ ಮಾತ್ರ ಸಾಧ್ಯ. ವಿಜ್ಞಾನದಿಂದ ಆಗಬೇಕಾದ್ರೆ ನಮಗೆ ಈ ರೀತಿಯ ಹಿರಿಯರ ಒಂದು ಮಾರ್ಗದರ್ಶನ ಬೇಕು. ಅಂಥದ್ರಲ್ಲಿ ಮಾಧವ್ ಗಾಡ್ಗಿಲ್ ಅವರ ಇದು ಬಹಳ ಅಗತ್ಯ. ನೀವು ಕೇಳ್ಬೋದು ಅವ್ರು ಹೋಗಿರ್ಬೋದು ಅಂತ. ನನಗೆ ಅವ್ರು ಹೋಗಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ನಾನು ಕಳೆದ 1 ವರ್ಷ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದೆ, ಮುಲ್ಲರ್ಮುತ್ತ ಜಲನಯನ ಪ್ರದೇಶದಲ್ಲಿ. ಅಲ್ಲಿ ಪರಿಸರ, ಮುಲ್ಲರ್ಮುತ್ತ ರಿವರ್ನ ಪರಿಸರ ಮೌಲ್ಯ ಯಾಕೆ ಅಂತ, ಅದನ್ನು ಯಾಕೆ ಮಾಡಬೇಕು ಅಂದರೆ, ಈಗಿನ ಸರ್ಕಾರದವರು ರಿವರ್ ಫ್ರಂಟ್ ಅಂತ ಹೇಳಿ ಹಸಿರನ್ನು ತೆಗೆದುಬಿಟ್ಟು ಕಾಂಕ್ರೀಟ್ ಮಯ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೋಸ್ಕರ ಅವ್ರು ನನ್ನನ್ನು ಕರೆದು, ನಾನು ಅದನ್ನು ಒಪ್ಕೊಂಡೆ. ನಾನು ಒಪ್ಕೊಳ್ಳೋದು ಮೂಲ ಕಾರಣ ಮಾಧವ್ ಅವ್ರನ್ನ ಭೇಟಿ ಆಗ್ಬೋದು, ಮತ್ತು ಜೋಶಿ ನನ್ನ ಇನ್ನೊಬ್ರು ಕಲಿಗೆ ಅಲ್ಲಿದ್ದಾರೆ, ಅವರಿಬ್ಬರನ್ನು ಭೇಟಿ ಆಗ್ಬೋದು ಅಂತ. ನಾವು ಫೀಲ್ಡ್ ವರ್ಕಲ್ಲಿ 3-4 ತಿಂಗಳು ಕಳೆದ್ವಿ. ಬಟ್ ಕಳೆದ ತಿಂಗಳು ನಾನು ಹೋದಾಗ 9ನೇ ತಾರೀಕು ನಮ್ಮ ರಿಪೋರ್ಟ್ ರಿಲೀಸ್ ಆಗಬೇಕಾಯ್ತು. 10ನೇ ತಾರೀಕು 9ನೇ ತಾರೀಕು ನಾನು ಪುಣೆಗೆ ಹೋದಾಗ ನನಗೆ ಯಾಕೋ ಅನಿಸ್ತು, ಮಾಧವ್ ಅವ್ರನ್ನ ಭೇಟಿ ಆಗಬೇಕು ಈ ಸತಿ. ನನ್ನ ವಿದ್ಯಾರ್ಥಿಗಳು ಇಬ್ಬರಿದ್ರು, ತುಲಿಕಾ ಮತ್ತು ಪರಾಸ್ ಇಬ್ಬರು ಇದ್ದರು. ನಾನು ಹೇಳಿದೆ, ಸಮ್ಹೌ ವಿ ಹ್ಯಾವ್ ಟು ಮೀಟ್ ಅಂತ. ಆಮೇಲೆ ನಾನು ಮೊಬೈಲ್ ಯೂಸ್ ಮಾಡಲ್ಲ. ನಾವು ಸಮ್ಹೌ ಲೋಕಲ್ ಜನ ಕೇಳಿದ್ವಿ, ಅವರು ಫೋನ್ ನಂಬರ್ ಮೂಲಕ ಗೌರಿನ ಕಾಂಟ್ಯಾಕ್ಟ್ ಮಾಡಿದ್ರು. ಆಗ ಗೌರಿ ಹೇಳಿದ್ರು, ನಿನ್ನೆ ಬಿದ್ದುಬಿಟ್ರು ತಂದೆಯವರು, ಆಸ್ಪತ್ರೆಯಲ್ಲಿದ್ದಾರೆ, ICUಲಿದ್ದಾರೆ ಅಂತ. ನಾನು ಅದಕ್ಕೆ ಬಂದೆ, ICUಲಿ ಇದ್ದರೆ ನಾನು ಭೇಟಿ ಆಗ್ಬೋದಾ, ಅಟ್ಲೀಸ್ಟ್ ಒಪ್ಪನಾರು ಭೇಟಿ ಆಗ. ಅವ್ರು ಹೇಳಿದ್ರು, ಇಲ್ಲ ಈಗ ಡಾಕ್ಟ್ರು ಬಿಡ್ತಾ ಇಲ್ಲ, ನಾನು ಅವ್ರು ರಿಕವರ್ ಆಗಿದ ತಕ್ಷಣ ನಾನು ನಿಮ್ಗೆ ಫೋನ್ ಮಾಡ್ತಾಯಿದ್ದೆ, ನೀವು ಬಂದು ಮಾತಾಡಿ ಅಂತ. ಐ ರಿಟರ್ನ್ ಟು ಬ್ಯಾಂಗ್ಳೂರ್ ವಿತ್ ದ್ಯಾಟ್. ಅವರು ಫೋನ್ ಮಾಡ್ತಾರೆ ಅಂತ. ಬಟ್ ನನಗೆ ಈ ಮೆಸೇಜ್ ಬಂದಾಗ ಇಟ್ ವಾಸ್ ಕ್ವೈಟ್ ಇದು. ಬಟ್ ಎನಿ ಅವ್ರು ನಮ್ಗೆ ಕೊಟ್ಟಿದ್ದ ಒಂದು ಮಾರ್ಗದರ್ಶನ ಮತ್ತು ಅವ್ರು ಕೊಟ್ಟ ನಮ್ಮ ಇದನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೀವಿ. ಅದು ಒಂದೇ ರೀತಿಯಲ್ಲಿ ನಾವು ಅವ್ರಿಗೆ ಇದು ಮಾಡಲಿಕ್ಕೆ ಸಾಧ್ಯ. ಅದನ್ನು ನಾವು ಮುಂದುವರಿಸ್ತೀವಿ. ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಹಾನೆಸ್ಟಿ ವಿ ವಿಲ್ ಇಂಪ್ಲಿಮೆಂಟ್ ಇಟ್. ಸೊ ವಿತೌಟ್ ಫಿಯರ್ ವಿ ವಿಲ್ ಡೂ ದಟ್. ಓಕೆ.
ಜನಕ್ಕೆ ಬೇಕಾಗಿರೋದು ಜನಪರ ವಿಜ್ಞಾನ ಮಾಡಿ ಜನಕ್ಕೆ ನಾವು ಕೊಡ್ತೀವಿ. ಸೊ ನಾವು ಇಬ್ಬರೂ ಅವರ ಸ್ಟೂಡೆಂಟ್ಸು. ಇನ್ಫ್ಯಾಕ್ಟ್ ಶೇಷಗಿರಿ ಭಾಳ ಕ್ಲೋಸ್ ಆಗಿದ್ದ. ಎವ್ರಿ ಈವ್ನಿಂಗ್ ಅವರು ಸ್ವಿಮ್ಮಿಂಗ್ ಹೋಗೋರು. ಅವ್ರ ಗಂಡ ಹೆಂಡತಿ ಇಬ್ಬರೂ ಸ್ವಿಮ್ಮಿಂಗ್ ಹೋಗಿ ಆಮೇಲೆ ಮನೆಗೆ ಹೋಗೋರು. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಅವರು ವಿಜ್ಞಾನ ಮತ್ತು ವ್ಯಾಯಾಮ ಮತ್ತು ಮನೆ ಮೂರಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಒಂದು ದಿವಸ ಏನೋ ನನ್ನ ಹತ್ರ ಮಾತಾಡೋದು 6 ಗಂಟೆ ಆಯಿತು, ರಾಮಚಂದ್ರ ನನ್ನ ಮನೆಗೆ ಹೋಗಬೇಕು, ಲೇಟ್ ಆಗ್ತಾ ಇದೆ ಅಂದರೆ ಮನೆ ಬಗ್ಗೆನೂ ಅವ್ರಿಗೆ ಕಾಳಜಿ ಇತ್ತು ಅನ್ನೋದು ಅದರಿಂದ ಬರುತ್ತೆ. ಸೊ ನನ್ನ ಇಲ್ಲಿ ಕರೆಸಿ ನನ್ನ ಅನಿಸಿಕೆ ಹೇಳೋದಕ್ಕೆ ನಿಮಗೆಲ್ಲರೂ ನಾನು ನಮಸ್ಕರಿಸ್ತಾ ನಾನು ಮುಗಿಸ್ತಾ ಇದ್ದೆ. ಮಾಧವ್ ಗಾಡ್ಗಿಲ್ ಅವರು ನನ್ನೊಟ್ಟಿಗಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ನನ್ನ ವಿಜ್ಞಾನ ನಾನು ಮುಂದೆ ಸಾಗಿಸ್ತೀನಿ.